ಎಲ್ಲ ನಮ್ಮ ಹತ್ರ ಸಪ್ರೇಟ್ ಇದೆ. ಸೊ ಹಾಗಾಗಿ ಇದನ್ನು ತಗೋತಾ ಇದ್ದೀವಿ ಫೈನಲಿ. ಮೇಡಮ್, ಇದು ನಿಖಿಲ್ ಕಡೆಯಿಂದ ನಿಮಗೆ ಗಿಫ್ಟು. ಆಯಿತು, ಓಕೆ. ಇದು ಇದಾ ಇಲ್ಲ ಇದಾ? ಇದು ಇದು ಯಾವ್ದಾಗುತ್ತೆ ನೋಡೋಣ. ವೈರಿ ಕಾದ್ ನೋಡ್ತಾ ಇರಿ, ನೋಡೋಣ. ನಮ್ಮಣ್ಣನ ಜಾಮೂನ್ ನೋಡಿ, ನಮ್ಮಣ್ಣ ತಗೊಂಡಿರೋ ಜಾಮೂನ್. 6,000 ರೂಪಾಯಿ. Indian rupees 6,000 rupees. ಮುಚ್ಕೊಂಡ್ ನೋಡಿರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಸೆಂಟ್ರಲ್ ಸಿಟಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಲ್ಲಿ ನೋಡಿ ಮೆಟ್ರೋ, ಮಲೇಷಿಯಾ ಮೆಟ್ರೋ ಹೇಗಿದೆ ನೋಡಿ ಗೈಸ್. ಸೊ ಇವತ್ತು ನಾವು ಕೊಲಾಲಂಪುರ್ ಟೂರ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ಪ್ಲೇಸಸ್ಸು ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಒಂದು ಗ್ಯಾಜೆಟ್ನ ಬೈ ಮಾಡ್ತಾ ಇದ್ದೀವಿ. ಏನು ಎತ್ತ ಅಂತ ನೋಡಿ ಅಷ್ಟೇ ಗೈಸ್. ವೆಲ್ಕಮ್ ಬ್ಯಾಕ್. ನಾವಿವಾಗ ಸೆಂಟ್ರಲ್ ಮಾರ್ಕೆಟಿಗೆ ಬಂದಿದ್ದೀವಿ. ಇದು ಸಿನ್ಸ್ 1888 ಮಾಡಿರೋದು ಅಣ್ಣ. ಹೌದು, ನಾನು ಹುಟ್ಟಿದ್ದೆ, ನೀವು ಹುಟ್ಟಿದ್ರಾ? ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ. ಗಂಡ ಹೆಂಡ್ತಿ ವಾಟಲಕ್ಕ ಮಾಮಿ ಡ್ರೆಸ್ ನೋಡಿ ಗೈಸ್. ಇವತ್ತಿನ ಔಟ್ಫಿಟ್ ನಿಖಿಲ್ ರವೀಂದ್ರ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ ಇವತ್ತು. ಶೆಕೆ ನೀವು ಬೇಡ ಬಿಡು. ಏನು ವಿಯೆಟ್ನಾಮೇ ನೆನಪಾಯ್ತು. ಉರಿಸ್ತವ್ರೆ. ಆಕ್ಚುಲಿ ನಾವಲ್ಲಿ ಸಕ್ಕದ ಫೋಟೋಸ್ ಎಲ್ಲಾನು ಕ್ಯಾಮ್ರಾದಲ್ಲಿ ಫೋಟೋಸ್ ತಗೊಂಡಿದ್ದು ಎಲ್ಲ ಪ್ಲೇಸಸ್ ಅಲ್ಲೂ. ಅದೇ ನೆನಪಾಯ್ತು, ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದು. ನಿನ್ನೆ ಯೂಸ್ ಮಾಡಿರ್ಲಿಲ್ಲ, ಇವತ್ತು ಯೂಸ್ ಆಗ್ತಾ ಇದೆ. ಈಗ ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ. ಸ್ವಾಗತ. ಏನೇನಿರುತ್ತೆ ಎಲ್ಲ ಸ್ವಾಗತ. ಆಯ್ತು, ಒಂದು ಕಂಡೀಷನ್ ಮೇಲೆ ಬರ್ತೀನಿ ನಾನು. ನಮ್ಮ ಮೈ ಕೊಡಿ. 4 ಜನನು ಏನಾರ ಒಂದೊಂದಾರು ತಗೋಬೇಕು. ಸರಿ ಆಯ್ತು, ಏನಾರ ತಗೊಳ್ಳೇಬೇಕು. ಮಧುಗೌಡ ಆಯ್ತು, ತಗೊಳ್ರ. ಬೇಜಾರಿಲ್ಲ, ಬಾರಪ್ಪ. ಫುಡ್ಡ ಒಳಗಡೆ ಅಲ್ಲಿ ಪಾಂಡಾ ಐಸ್ ಅಂತ ಇದೆ ನಿಶಾ. ನಾನೊಂದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಅಲ್ಲಿ ಶಾಪಿಂಗ್ ಮಾಡ್ಬೇಕಂತ. ಆ್ಯಕ್ಚುಲಿ ತುಂಬ ಡಿಸ್ಕೌಂಟ್ಸ್ ಇರುತ್ತಂತೆ. ವಾಚಸ್, ಬ್ಯಾಗ್ಸು, ಪರ್ಫ್ಯೂಮ್ ಎಲ್ಲ ಸಿಗುತ್ತಂತೆ ಹುಡುಗಿರಿಗೆ. ಪಾಂಡಾ ಐಸ್ ಅಂತ ಇದೆ ಆಚೆ. ನೋಡೋಣ ಇಲ್ಲಿ ಏನಾದ್ರು ಇಷ್ಟ ಆದರೆ ತಗೊಳ್ಳೋಣ. ಇಲ್ಲೇ ನಿಂತ್ಕೊಬಿಡೋಣ. ನೋಡಿ ಗೈಸ್, ಕೂಲರ್, ಅದು ಫ್ಯಾನ್ ಅಲ್ಲ, ಸಾರಿ ಕೂಲರ್. ಏನು ಸಿಗುತ್ತೆ ನಿಖಿಲ್ ರವೀಂದ್ರ ಅವರೇ? ನೀವೇನಾದ್ರು ತಗೊಳ್ಳಿ ಪ್ಲೀಸ್, ದಯಮಾಡಿ. ಇಂಡಿಯಾಗೆ ಕಾಲ್ ಮಾಡ್ತೀನಿ ಈಗ. ಹಿಂದಕ್ಕೆ ಹೋಗು, ಹಿಂದಕ್ಕೆ. ಮದನ್ ಫೋಟೋ ತೆಗಿತಾವ್ರು, ಹಿಂದಕ್ಕೆ ಹೋಗು. ಹಲೋ, ಮದನ್ ಗೌಡ ಅವರು, ಮಧುಶ್ರೀ. ಫೋನ್ಗೆ ಇಬ್ರು ಬರಬೇಕು. ವೆಲ್ಕಮ್. ಇದು ಇದಾ ಇಲ್ಲ ಇದಾ? ಇದು ಯಾವ್ದಾಗುತ್ತೆ ನೋಡೋಣ. ವೈರಿ ಕಾದ್ ನೋಡ್ತಾ ಇರಿ, ನೋಡೋಣ. ಇಲ್ಲೆಲ್ಲ ಚಿಕ್ಕ ಮಕ್ಳದ್ದು ಸ್ಟಫ್ಸೇ ಸಕ್ಕದಾಗಿದೆ. ಪುಟಾಣಿ ಮಕ್ಳದ್ದು ಕೀ ಬಂಚ್ ಎಲ್ಲ ನೋಡು. ಬ್ಯಾಕ್ ಕೇಸಾ? ಹಾಂ, ಇದೆ. ಇದು ನೋಡಿ, ಬ್ಯಾಕ್ ಕೀ ಚೈನ್. ಈಗ ಫೈನಲಿ ನಾವು ತಗೋತಾ ಇದ್ದೀವಿ. ಇದು ನೀವು ಇದನ್ನು ನೋಡಿದ್ರೆ 2,000 ರೂಪಾಯಿ ಅನ್ಕೋಬೋದು. ಬಟ್ 1999 ಅಂದರೆ ಎಷ್ಟು? ರಿಂಗೆಟ್ 50,000. ಸೊ ನಾವು ಕಾಂಬೋ ತಗೋತಾ ಇಲ್ಲ, ಯಾಕೆಂದರೆ ನಮ್ಮ ಹತ್ರ ಪಾಕೆಟ್ 3 ಇದೆ ಅಲ್ವಾ. ಸೊ ಅದ್ರದ್ದೇ ಬ್ಯಾಟ್ರಿ ಎಲ್ಲ ನಮ್ಮ ಹತ್ರ ಸಪ್ರೇಟ್ ಇದೆ. ಸೊ ಹಾಗಾಗಿ ಇದನ್ನು ತಗೋತಾ ಇದ್ದೀವಿ ಫೈನಲಿ. ಮೇಡಮ್, ಇದು ನಿಖಿಲ್ ಕಡೆಯಿಂದ ನಿಮಗೆ ಗಿಫ್ಟು. ಆಯಿತು, ಓಕೆ. ಅವ್ರದ್ದು ಹೊಡೆದಾಕಿದ್ದಾರೆ ಅಲ್ಲ, ಹಾಗಾಗಿ ಹಂಗೇನಿಲ್ಲ, ಎಲ್ರದ್ದು. ಸೊ ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ. ಬಟ್ ಆ ಕ್ಯಾಮ್ರಾ ನಿಜವಾಗ್ಲೂ ನನಗೆ ಯಾವ ಗ್ಯಾಜೆಟ್ಸು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಅದೊಂದು ಕ್ಯಾಮ್ರಾ ಮಾತ್ರ. ಅದು ಹೆಂಗೆ ತೊಗೊಂಡಿದ್ದು ಅಂದರೆ, ಅಲ್ಲಿ ವಿಯೆಟ್ನಾಮಲ್ಲಿ ಕ್ಯಾಶ್ ಕೊಡಬೇಕು, ಡ್ರಾ ಮಾಡೋಕ್ಕಾಗ್ತಾಯಿಲ್ಲ, ATM ಸಿಗ್ತಾಯಿಲ್ಲ. ಎಲ್ಲೆಲ್ಲೋ ಹೋಗಿ 1 hour ವೆಯ್ಟ್ ಮಾಡಿ ದುಡ್ಡು ಡ್ರಾ ಮಾಡ್ಕೊಂಡು ಬಂದು, ಕ್ರೆಡಿಟ್ ಕಾರ್ಡೆಲ್ಲ ಅಂದರೆ ಚಾರ್ಜಸ್ ಆಗುತ್ತೆ ಅಂದ್ಬಿಟ್ಟು ಬರೀ ಕ್ಯಾಶಲ್ಲೇ ಅದು ಹೊಂದ್ಕೊಂಡು ಸಡನ್ನಾಗಿ ಪಟ್ ಅಂತ ತೊಗೊಂಡಿದ್ದು. ತುಂಬ ದಿನ ಯೂಸ್ ಮಾಡಿದ್ವಿ ಆ್ಯಕ್ಚುಲಿ ಅದನ್ನು. ಇದು ಯೂಸ್ ಆಗುತ್ತೆ, ಅದು ರೆಡಿ ಆಗುತ್ತೆ.
ಬಟ್ ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ. ಬಟ್ ರೆಡಿ ಮಾಡಿಸ್ತೀನಿ, ಬಿಡಲ್ಲ ನಾನು. ಸೊ ಅಲ್ಲಿವರೆಗೂ ಯೂಸ್ ಮಾಡೋಕ್ಕೆ ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಅಪ್ಡೇಟೇ ಆಗ್ತಾ ಇದೀವಲ್ಲ. ನಾವು ಆ್ಯಕ್ಚುಲಿ ಪ್ರೋ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಅದ್ರಿಂದ ಸ್ಟಾಕ್ ಬಂದಿಲ್ಲ ಇಲ್ಲಿ. ಆಸ್ಮೋ ಪಾಕೆಟ್ 4 ಪ್ರೋ, ಅದ್ರಲ್ಲಿ ಡ್ಯುಯಲ್ ಕ್ಯಾಮ್ರಾ ಬರುತ್ತೆ. ಬಟ್ ಅದು ಸಿನಿಮೆಟಿಕ್ ವ್ಲಾಗ್ಗೆ ಸರಿ ಆಗಲ್ವೇನೋ ಅಂತ ಅಣ್ಣವ್ರು ಹೇಳಿದ್ರು, ನಮ್ಮ ಗ್ಯಾಜೆಟ್ಸ್ ಮೆಂಟರು. ಸೊ ಹಾಗಾಗಿ ನೋಡೋಣ, ಅದು ಏನಾದರೂ ಇಷ್ಟ ಆಯಿತು ಅಂದರೆ ಅದನ್ನು ಮುಂದಿನ ದಿನಗಳಲ್ಲಿ ತೊಗೊತೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಇಲ್ಲೇ ಅದಿನ್ನೂ ಸ್ಟಾಕ್ ಬಂದಿಲ್ಲ, ಇಲ್ಲಾಂದರೆ ಅದನ್ನೇ ತೊಗೋಬೋದಿತ್ತು. ಸೊ ಇವಾಗ ಇದನ್ನು ತೊಗೊತಾ ಇದ್ದೀವಿ. ಇದು ಯಾಕೆ ತೊಗೊತಾ ಇದ್ದೀವಿ ಅಂದರೆ ಆಸ್ಮೋ ಪಾಕೆಟ್ 3ದು ಆಲ್ಮೋಸ್ಟ್ ಮೈಕು, ಕ್ಯಾಮ್ರಾ ಇದೆಲ್ಲ ಇದೆ, ಹೋಲ್ಡರು, ಕ್ಯಾಮ್ರಾ ಹೋಲ್ಡರ್ ಎಲ್ಲನೂ ಇದೆ. ಮತ್ತು ಸುಮ್ಮನೆ 2 ಎನ್ಕೆ ಮತ್ತು ನಮ್ಮದು 3 ಕ್ಯಾಮ್ರಾ ಇದೆ. ರೋಡ್ ಇದೆ, DJ ಟೆಕ್ ಇದೆ, ಮತ್ತು ಹಾಲಿಲ್ಯಾಂಡ್ ಎಲ್ಲ ಮೈಕ್ಸ್ ಇದೆ. ಸುಮ್ಮನೆ ಎಕ್ಸ್ಟ್ರಾ ಏನಕ್ಕೆ ಮೈಕ್ಸ್ಗಳು ಅಂದ್ಬಿಟ್ಟು ಜಸ್ಟ್ ಕ್ಯಾಮ್ರಾ ಮಾತ್ರ ತೊಗೋತಾ ಇರೋದು. ಅಲ್ಲಿ ನೋಡಿ ಎಷ್ಟು ಕ್ಯಾಮ್ರಾಗಳಿದೆ ಗೈಸ್ ನೋಡಿ. ಓ ನಿಖಿಲ್ ರವೀಂದ್ರ ಅವರೇ ಕರೆಕ್ಟಾಗಿ ಎಣಿಸ್ಕೊಡಿ. ಅಲ್ಲಿ ತೋರಿಸಿ, ಅಲ್ಲಿ ಇಲ್ಲಿ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫುಲ್ ಒಂದು 3 ಫ್ಲೋರ್ಸ್ ಇದೆ. ಫ್ಲೋರ್ಸ್ ಫುಲ್ಲು ಇಂಥ ಬ್ರ್ಯಾಂಡ್ ಇಲ್ಲ ಅಂತ ಅನ್ನಂಗೆ ಇಲ್ಲ. ಎಲ್ಲ ಬ್ರ್ಯಾಂಡು ರಿಪೇರ್ಸ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಪ್ರತಿ ಯಾವ ಮಾಲ್ ಇದು? ಪ್ಲಾಜಾ. ಮಲೇಷ್ಯಾದಲ್ಲಿ ಪ್ಲಾಜಾ ಅಂತ ಒಂದು ಮಾಲ್ ಇದೆ. ಸೊ ನೀವೇನಾದರೂ ಗ್ಯಾಜೆಟ್ಸ್ ಬೈ ಮಾಡಬೇಕು ಅಂದರೆ ಈ ಮಾಲಿಗೆ ಬನ್ನಿ, ಎಲ್ಲ ಬ್ರ್ಯಾಂಡೆಡು ಸಿಗುತ್ತೆ, ಎಲ್ಲ ಬ್ರ್ಯಾಂಡ್ಸು ಸಿಗುತ್ತೆ. ಡ್ರೋನಿಂದ ಹಿಡಿದು ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಪ್ರತಿಯೊಂದು ಸಿಗುತ್ತೆ ನೋಡಿ. ಅಲ್ಲೆಲ್ಲ ರಿಪೇರ್ಸ್ ಇದೆ. ಅಂದರೆ ಒಂದೊಂದು ಸೆಕ್ಟರಲ್ಲಿ ಇದು MI ರಿಪೇರು, ಅದು ಯಾವುದಾದ್ರು ಐಫೋನು, ಆ ಥರ ರಿಯಲ್ಮಿ, ಸ್ಯಾಮ್ಸಂಗ್ ಎಲ್ಲ ಇದೆ. ಏನಾದ್ರು ಬೇಕಾ ನಿಶಾ ಅವರೇ? ಇದ್ಬಿಟ್ಟು ಸಾಕು. ಯಾಕೆ ನೀವೇನೋ ತೊಗೋತೀನಿ ಅಂತಿದ್ರಿ? ಅಲ್ಲ ಅದೇನೋ ಲೈಟು ಮತ್ತಿನ್ನೇನೋ. ಜೋರಾಗಿ ಮಾತಾಡಿ, ಮೈಕ್ ಹಾಕಿಲ್ಲ. ನಾರ್ಮಲ್ ಅಲ್ಲ ಇದು ಕ್ಯಾಮ್ರಾ ಶಾಪ್ ಅಲ್ಲ, ನಾರ್ಮಲ್ ಗ್ಯಾಜೆಟ್ ಶಾಪ್ ಅಂತ ಹೋಗೋದು. ಕ್ಯಾಮ್ರಾ ಇರೋದು ಖುಷಿ. ಅಯ್ಯೋ ನೆನ್ನೆ ಬಂದ ದಿನಾನೇ ಅದು ರಿಪೇರ್ ಆಗಲ್ಲ ಅಂತ ಅವ್ನಿಗೆ ಯಾಕೋ ಅನ್ನಿಸ್ತೇನೋ. ಸೊ ಬಂದ ತಕ್ಷಣನೇ ತಗೊಬಿಡೋಣ ಅಂತ ಹೇಳ್ದ. ಬಟ್ ನೆನ್ನೆ ತಗೊಳಕ್ಕಾಗಲಿಲ್ಲ. ಆ್ಯಕ್ಚುಲಿ ನೆನ್ನೆ ತಗೊಳ್ದಿರೋದು ಒಳ್ಳೇದಾಯಿತು. ನಾವು ಯಾಕಂದರೆ ಹೋಲ್ ಸೆಟ್ ನೋಡಿದ್ವಿ. ನಾವು ನೋಡ್ತಿದ್ದೆ ಆಚೆ ಕಡೆ ಒಂದು ಇದ್ರದ್ದೇ ದೊಡ್ಡ ಶೋರೂಮ್ ಇದೆ. ಆ ಶೋರೂಮಲ್ಲಿ ಈ ಥರ ಬರೀ ಕ್ಯಾಮ್ರಾ ಮಾತ್ರ ಸಿಗ್ತಾ ಇರಲಿಲ್ಲ. ಹೋಲ್ ಸೆಟ್ಟೇ ತೊಗೋಬೇಕಿತ್ತು ಅಲ್ವಾ? ಹೋಲ್ ಸೆಟ್ಟೇ ತೊಗೋಬೇಕಿತ್ತು. ಸೊ ನೆನ್ನೆ ತಗೊಳ್ದಿರೋದು ಒಂಥರ ಒಳ್ಳೇದೇ ಆಯ್ತು. ನೆನ್ನೆ ರಿಪೇರ್ ಶಾಪ್ಗೆ ಹೋಗಿ ತೋರಿಸಿದ್ಕೆ ಅದು ರೆಡಿ ಆಗಲ್ಲ, 1-2 ಮಂತ್ಸ್ ಬೇಕು, ಚೀನಾ ಕಳಿಸ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಬೇಡ ಅಂತ ಬಂದ್ವಿ. ಇವಾಗ ಇದನ್ನು ಬೈ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್. ನೋಡಿ ನಮ್ಮಣ್ಣ ಫಿಟ್ ಚೆಕ್. ವಾವ್ ಗೈಸ್, ಇವಾಗ ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅನ್ಬಾಕ್ಸ್ ಮಾಡಿದ್ಮೇಲೆ ಇದೇ ಕ್ಯಾಮ್ರಾದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ಸೊ ಓಪನ್ ಮಾಡಿ ಮೇಡಮ್. ಇಲ್ಲ ನಮ್ಮ ಊರ ದೀಪ ಯಾಕೆ ಹರಿವೋಯಿತಲ್ಲೋ ಹಾಡು ಹಗಲಿ ಕಳ್ಸುದಲ್ಲೋ ಈ ಕಡೆ ರೆಡಿನೂ ಆಯ್ತಾ ಇಲ್ಲ, ಏನು ಮಾಡೋದು? ನೈಸ್. ಪೌಚ್ ಚೆನ್ನಾಯ್ತಲ್ಲ, ಕ್ಯೂಟ್ ಆಗೈತೆ. ಚಿಕ್ಕದಾಗಿ ಚೆನ್ನಾಗೈತೆ, ಚೊಕ್ಕು ಆಗಿದೆ. ನಿಂತರ ಸಣ್ಣಕ್ಕೆ. ಅಲ್ಲ ನಾವು ಎಲ್ಲೋದ್ರೂ ಒಂದು ಗ್ಯಾಜೆಟ್ ತಗೋತೀವಿ. ಗ್ಯಾಜೆಟ್ಗೂ ನಂಟು. ಆ್ಯಕ್ಚುಲಿ ನಾನು ಫಸ್ಟ್ ಎಲ್ಲ ಈ ಮೈಕು, ಕ್ಯಾಮ್ರಾ ಅದೆಲ್ಲ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮ ನಿಖಿಲ್ ಅವರು ಅದು ಇದು ತಗೊಂಡು ಇವಾಗ ಡ್ರೋನ್ ಹುಚ್ಚಿಡ್ದಿದೆ ಸಾಹೇಬ್ರಿಗೆ. ತೆಗಿ. ಇದು ಆ್ಯಕ್ಚುಲಿ ಅದಕ್ಕಿಂತ ಇದು ವೈಡ್ ಇದೆ ಕ್ಯಾಮ್ರಾ. ಇದು ಹೆಂಗೆ ತೆಗಿಯೋದು? ತಿರುಗಿಸೋದು. ನಿಖಿಲ್ ಏನೋ ತೆಗಿತಾ ಇದ್ದಾರೆ. ನಿಖಿಲ್ ಅವ್ರ ಬ್ಯಾಗ್ ನೋಡಿ ಗೈಸ್. ಓ ಹಳೇದ್ರದ್ದು ಇದು ಬ್ಯಾಟ್ರಿ ಹೋಲ್ಡರ್ ಎಲ್ಲ. ಇದು ಕ್ಯಾಪ್ ಇದೆ. ಆಸ್ಮಾ. ಎಸ್ ಇನ್ಮೇಲೆ ಇನ್ನೂ ಚೆನ್ನಾಗಿ ಪಾಕೆಟ್ 4 ತಗೊಂಡು ಇದು ಕಾಂಬೋ ತಗೊಂಡ್ರು ಇದು ಕೊಡಲ್ಲ.
ಇದು ಬರಲ್ಲ, ಸಪ್ರೇಟ್ ಆಗಿ ತಗೋಬೇಕು. ಹೌದಾ, ಚಿಕ್ಕದೊಂದು ಬರುತ್ತೆ ಅಷ್ಟೇ, ಇದು ಬ್ಯಾಟ್ರಿ ಬರಲ್ಲ. ಆಮೇಲೆ ನಾವು ಅಲ್ಲಿ ವಿಯತ್ನಾಮಲ್ಲಿ ಇದು ಚಿಪ್ಪು 512 ಎಕ್ಸ್ಟ್ರಾ ಇಸ್ಕೊಂಡಿದ್ವಿ. ಇದರಲ್ಲಿ ಇದು ಇನ್ಬಿಲ್ಟ್ ಬರುತ್ತೆ ಮೆಮೊರಿ ಕಾರ್ಡ್. ಅಂದ್ರೆ ಮೆಮೊರಿ ಕಾರ್ಡ್ ಹಾಕ್ತೇನೆ ವಿಡಿಯೋ ಮಾಡ್ಬೋದು. ಹಾಕೋ ಆಪ್ಷನ್ ಇದೆಯಾ? ಹಾಕೋ ಆಪ್ಷನ್ ಇದೆ, ಅದಿಲ್ಲದೇನೋ ಒಂದು 100 ಬೆಟರ್. ಹಂಗಾರೆ ನಮ್ಮ ಹತ್ರ 2 ಇದೆ ಎಸ್ ಮೆಮೊರಿ ಕಾರ್ಡ್. ಒಂದು 512, ಒಂದು 56 64 ಎಷ್ಟೋ ಇದೆ. ಸೊ ಗೈಸ್, ಇವಾಗ ನಾವು ಒಂದು ಜಾಂಬು ಕೆಫೆಗೆ ಬಂದಿದ್ದೀವಿ. ಇಲ್ಲಿ ಒಂದೇನೋ ಫೇಮಸ್ ಇದೆ, ಸೊ ಅದನ್ನು ಪಿಕ್ ಮಾಡ್ಕೊಳಕ್ಕೆ ಹೋಗುವಾಗ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಫ್ರೆಂಚ್ ಫ್ರೈಸ್, ನೂಡಲ್ಸ್ ತೋರಿಸಿ, ನೂಡಲ್ಸ್, ಹಾಗೆ ಇದೇನಿದು ರೈಸ್ ಬೌಲ್, ಇಲ್ಲಿ ಏನೇನೋ ಇದೆ, ಚಿಕನ್ ಹಾಗೆ ಕಾರ್ನ್, ಕುಕುಂಬರ್, ರೈಸ್ ಎಲ್ಲ ಮಿಕ್ಸ್ ಆಗಿದೆ, ಕ್ಯಾರೆಟ್. ಇದನ್ನು ತಿನ್ನುವ, ತಿಂತೀಯ ಇದರಲ್ಲಿ? ಇದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಹಿಂಗೆ ತಾನೆ, ನೀರು ಕೊಡು. ಎಲ್ಲ ಗಟ್ಟಿಯಾಗ್ಬಿಟ್ಟೈತೆ. ವಾವ್, ಏನೇನು ತಿನ್ನೋಕ್ಕಾಗ್ತಾ ಇಲ್ಲ, ಸ್ಮೆಲ್ಲು ದೇವ್ರೆ. ಇಂಡಿಯನ್ಸ್ಗಾಗಲ್ಲ, ಕೆಲವೊಬ್ರು ತಿನ್ಬೋದೇನೋ, ಬಟ್ ನಮ್ಗೆ ಆಗ್ತಾ ಇಲ್ಲ. ಯಾಕಂದರೆ ಇದು ಕುಡಿಬೋದು, ಇದು ಚೆನ್ನಾಗಿದೆ, ಮಾಚಾ ಚೆನ್ನಾಗಿದೆ. ಇದೆಲ್ಲ ಫ್ರೆಂಚ್ ಫ್ರೈಸೂ ಅಷ್ಟೇನೋ ಒಂಥರ ಸ್ಮೆಲ್ಲು. ಇದು ಅಷ್ಟೇ. ಇದು ಏನಿದು? ನಾನು ಹಂಗೂ ಬರೀ ವೆಜಿಟೇಬಲ್ಸ್ ಹಾಕ್ಸ್ದೆ, ಕ್ಯಾರೆಟು, ಕಾರ್ನು, ಕುಕ್ಯುಂಬರು, ಚಿಕನ್ನು ಮತ್ತು ವೈಟ್ ರೈಸ್ ಅಂತ. ಥ್ಯಾಂಕ್ ಯು. ಹೆಂಗೆ ಬಿಟ್ಟೋಗೋದಿದ್ದೇನೆ ಈಗ. ಅವನಂತೂ ಎದ್ದೇ ಹೊಂಟೋದು. ಅರ್ಧಂಬರ್ಧ ತಿಂದು. ಸ್ಮೆಲ್ಲು ಇಲ್ಲಾಂದ್ರೆ ತಿನ್ಬೋದಿತ್ತು. ನಮ್ಮ ಇಂಡಿಯನ್ ಫುಡ್ಡೇ ಸರಿ, ಇಂಡಿಯನ್ ರೆಸ್ಟೋರೆಂಟೇ ಸರಿ. ನಿನ್ನೆಯಿಂದ ಸುಮ್ಮನೆ ಇಂಡಿಯನ್ ತಿಂತಿದ್ವಿ, ಇವತ್ತು ಟ್ರೈ ಮಾಡೋಣ ಅಂತ ಬಂದ್ವಿ, ಅದು ವರ್ಕೌಟ್ ಆಗಲಿಲ್ಲ. ಸ್ವಲ್ಪ ನಿಧಾನಕ್ಕೆ ಆದ್ರೂ ಆಗಲ್ಲ ಇಲ್ಲಿ. ಗೈಸ್, ಇವಾಗ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕೊಂಡು ಬಂದಿದ್ದೀವಿ. ಅನ್ನದಾತು ಸುಖಿನೋ ಭವಂತು. ಎಷ್ಟು ವ್ಯಾಲ್ಯೂ ಕೊಡ್ತಾ ಇದೆ ಅಂದರೆ ನಮಗೆ ನೋಡಿ, ಇಂಡಿಯನ್ಸ್ ಅಲ್ಲಿ ಹೆಂಗ್ ಹುಡ್ಕೊಂಡು ಬಂದಾಗ ನಮ್ಗೆ ಗುರ್ತಿಡ್ತಿದ್ದೆ ಈ ಹೋಟ್ಲನ್ನ. ಎಲ್ಲ ಇಂಡಿಯಾದ, ಎಲ್ಲ ನಮ್ಮ ಥರನೇ ಅವರೆಲ್ಲ ಕಲರ್ಫುಲ್ಲಾಗಿ ಅಂತ ಬಂದ್ವಿ. ಬೆಳಗ್ಗೆನೂ ಸ್ವಲ್ಪ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ, ಬಿಸಿಲಿತ್ತು. ಈಗ ಒಂದು ಸ್ವಲ್ಪ 3 ಗಂಟೆ ಮೇಲೆ ಏನೋ ತಣ್ಣಗಾಗ್ತಾ ಇದೆ. ಊಟ ಮಾಡಿದ್ರೆ ಇನ್ನೂ ಜೋಶ್ ಬರುತ್ತೆ. ಎಸ್, ಅಣ್ಣ ಅವರು ಚಿಕನ್ ಹಾಗೂ ವೈಟ್ ರೈಸ್. ನನ್ನ ಫ್ರೂಟ್ ಬೌಲ್. ಏನಿದು? ಫ್ರೂಟ್ ಬೌಲು, ಫ್ರೂಟ್ ಸಲಾಡ್. ಓಕೆ, ತಿನ್ನಿ. ನಾವು ಇವಾಗ ಪೆಟ್ಲಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಸ್, ಶೂಸ್ ಎಲ್ಲ ಇದೆ. ಇದು ಒರಿಜಿನಲ್ ಫಸ್ಟ್ ಕಾಪಿ ಒರಿಜಿನಲ್ ಇಲ್ಲಿ ಮಾರ್ತಾರ. ಫಸ್ಟ್ ಕಾಪಿ ಇದೆ, ಬಟ್ ಎಲ್ಲ ಪ್ರೈಸು ಡಬಲ್ ಗೈಸ್. ಒಂದೊಂದು ಬ್ಯಾಗ್ 2,000 3,000. ನಾವು ಅವಾಗ ನನಗೊಂದು ಹ್ಯಾಟ್ ಕೇಳಿದೆ, ಅದಕ್ಕೆ 2,500 ರೂಪಾಯಿ ಅಂತೆ. ನಮ್ಮ ಮೈಸೂರು ಎಕ್ಸಿಬಿಷನ್ ಯಾವ ಹ್ಯಾಟ್ ಗೊತ್ತಾ? ಬೀಚ್ಗೆ ಹಾಕೋತಾರಲ್ಲ, 150 ರೂಪಾಯಿಗೆ ಸಿಗುತ್ತೆ ಅದು. ಬಟ್ ಇವಾಗ ಒಂದು ಬ್ಯಾಗ್ ಬೇಕು ಆ್ಯಕ್ಚುಲಿ ನಮಗೆ, ಎಲ್ಲ ಥಿಂಗ್ಸ್ನು ಕ್ಯಾರಿ ಮಾಡೋ ಥರ. ಸೊ ಒಂದು ಬ್ಯಾಗ್ ನೋಡ್ತಾ ಇದ್ದಾರೆ ಮಧುಗೌಡ ಅವರು. ಈ ಥರ ಪ್ರಿಂಟ್ಸ್ದೆಲ್ಲ ತೊಗೊಳಕ್ಕಾಗಲ್ಲ, ಒಂಥರ ಆಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಈ ಥರ ಮಟೀರಿಯಲ್ ತೊಗೊಂಡ್ರೆ ಒಂದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಹೌ ಮಚ್ ದಿಸ್ ಒನ್? 250 ಅಂದರೆ ಹಾಕು. 250 into 25 is equal to 250 6,000 ರೂಪಾಯಿ. Indian rupees 6,000 rupees. ಮುಚ್ಕೊಂಡು ನೋಡಿರಿ, ಹೊಡಿದು ಕಳಿಸ್ತಾರೆ ಈಗ. ಗಾಯ್ಸ್, ನಾವು ಒಂದು ಮಿನಿ ಸೂಟ್ ಕೇಸ್ ತೊಗೊಂಡಿದ್ದೀವಿ. ಈ ಥರ ಇರ್ತಲ್ಲ ಇಲ್ಲಿ.
ಒಂದು 2 ಡೇಸ್ಗೆ ಬಟ್ಟೆ ಹಾಕಿ ಹೋಗೋ ಥರ ಆಮೇಲೆ ಮೇಕಪ್ ಐಟಮ್ಸ್ ಮತ್ತೆ ಕ್ಯಾಮ್ರಾ ಐಟಮ್ಸ್ ಇಟ್ಕೋಬೋದು ಅದ್ರಲ್ಲಿ. ಚೆನ್ನಾಗಿ ಕ್ಯೂಟ್ ಆಗಿದೆ. ಸೊ ಅದನ್ನ ಬಾಯ್ ಮಾಡಿದ್ವಿ ಗಾಸ್. ನಮ್ಮ ಯಜಮಾನ್ರು ಕಾಲ್ ಮಾಡ್ತಾವ್ರೆ. ಒಂದು ದಿಕ್ಕಿಗೆ ಹೋಗಿದ್ವಿ, ನಮ್ಮ ಅಣ್ಣ ಅವರು ಒಂದು ದಿಕ್ಕಿಗೆ ಹೋಗಿ ಅವರ ಐಟಮ್ಸ್ ಏನೋ ತಗೊಂಡಿದ್ದಾರೆ ಗಾಯ್ಸ್. ಸೊ ಇವಾಗ ನಿಖಿಲ್ ಅವ್ರಿಗೋಸ್ಕರ ಒಂದು ಏನೋ ಐಟಮ್ಸ್ ತಂದಿದ್ವಿ. ಅದನ್ನ ರೂಮಲ್ಲೇ ಇದೆ, ನಿನ್ ಕಣ್ಣು ಮುಂದೆನೇ ಇದೆ, ನೀನು ಹುಡುಕೋ ಅವಶ್ಯಕತೆನೇ ಇಲ್ಲ. ಮಾಡ್ತಾವಳೆ ನೋಡು ನನಗೋಸ್ಕರ ಕ್ಯಾಮ್ರಾ ಇಟ್ಕೋಕೆ ಅಂತ ತಗೊಂಡಿರೋದು. ಅಲ್ಲಿ ಹೇಳಿದ್ರೆ ಇತ್ತ ಗೊತ್ತಿದ್ರೆ ಸ್ಕ್ರೀನ್ ಬರೋದು ಡಿಫ್ರೆಂಟ್ ಆಗಿರೋದು ಕ್ಯಾಜೆಟ್ಸ್ ಹಿಂಗೆ ಹಾಕೊಳ್ಳಬಹುದು. ಸ್ಕ್ರೀನ್ ಬರುತ್ತೆ ಗೊತ್ತಾ, ನಾನು ಬರೆದ್ರೆ ಅಲ್ಲೇ ಇತ್ತು. ನೆನ್ನೆ ತೋರಿಸ್ತಾ ಇರೋ ನಿಮ್ಗೆ, ನೀವು ನೋಡ್ಲಿಲ್ಲ ಅಷ್ಟೇ. ಈ ಕರೆನ್ಸಿಲಿ 150 ರಿಂಗಿಟ್ ಅಷ್ಟೇ. ನಿಮ್ಮ ಹೆಂಡತಿ 150 ರಿಂಗಿಟ್ ಕೊಡೋದು. 150 ಅಲ್ಲ, 150 ಅಂದ್ರೆ 2-3 ಸಾವಿರ ಆಗೋಯ್ತದಲ್ವಾ. ನಾನು 250 ರೂಪಾಯಿ ಅಂತ ಹೇಳಕ್ ಹೋದೆ ನಮ್ದು. ಅಯ್ಯಯ್ಯೋ 150 ಅಂತಂದ್ರೆ 20 ರಿಂಗಿಟ್. 30 ರಿಂಗಿಟ್ 750 ರುಪೀಸ್. 30 ಅಂದ್ರೆ 30 ಅಂತ ಇರುತ್ತೆ, ಆಮೇಲೆ ಲೆಕ್ಕ ಹಾಕಿ 750. ಗೈಸ್ ನಾವು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಬುಕಿಟ್ ಬಿಂಗ್ ಥ್ಯಾಂಗಿಗೆ ಬಂದಿದ್ದೀವಿ. ನೋಡಿ 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 ನೈಟ್ ಲೈಫ್ ಹೇಗಿದೆ ಮಲೇಷ್ಯಾದಲ್ಲಿ ಅಂತ ನೋಡಿ ಗಾಯ್ಸ್. ಹೇಗಿದೆ ಅಣ್ಣ ನೈಟ್ ಲೈಫ್ ಹೇಗಿದೆ? ಚೆನ್ನಾಗಿದೆಯಾ? ಕೊಡ್ತಾ ಇಲ್ವಾ? ಎಲ್ಲ ಪೋಲ್ಗಳಿಗೂ ಲೈಟಿಂಗ್ಸ್ ಹಾಕಿದ್ದಾರೆ. ಆಮೇಲೆ ಎಷ್ಟು ಮಿಸ್ಸು. ಅವ್ನು ಹೆಂಗ್ ಹೋದ ಗೊತ್ತಾ? ಜೀಂಕ್ ಅಂತ ಹೋದ. ಈಗ ಇಲ್ಲಿ ಮೆಟ್ರೋ ಪಾಸ್ ಆಗತ್ತೆ. ಆಮೇಲೆ ಇಲ್ಲಿ ಶಾಪಿಂಗು ಫುಡ್ಡು ಎಲ್ಲ ಸಿಗುತ್ತೆ. ಅಂದ್ರೆ ಇದು ಒಂದ್ ಸ್ವಲ್ಪ ಐಫೈ ತರ. ಅಲ್ಲಿ ಫುಲ್ ಮುಂದೆ ಎಲ್ಲ ಹೋದ್ರೆ ಫುಲ್ ಎಲ್ಲ ಬ್ರ್ಯಾಂಡ್ಸು ಇದೆ, ಎಲ್ಲ ಬ್ರ್ಯಾಂಡ್ಸು ಶಾಪಿಂಗ್ದು. ಆಮೇಲೆ ಈ ಕಡೆ ಎಲ್ಲ ಹೋದ್ರೆ ಫುಡ್ ಇದೆ. ನೈಟ್ ಬರೋದಕ್ಕೆ ಚಂದಲ್ಲಿ ಮೆಟ್ರೋ ಹೋಗ್ತಾ. ಏನ್ ಇಷ್ಟು ನಿಧಾನಕ್ಕೆ ಹೋಯ್ತವ್ರೆ? ನಮ್ಮ ತರ ಇಲ್ಲ. ಮನುಷ್ಯ ಇದಾರೆ ಇಲ್ವಾ? ನಾನು ಆಯ್ ಮಾಡ್ತಾ ಇದ್ದೀನಿ, ಆಗ್ಲಿಂದ ಆಯೇ ಮಾಡ್ತಾ ಇಲ್ಲ. ಹಾಯ್ ಹಾಯ್. ಮಾಡಿದವ್ರೆ. ಒಂದು ರಿಂಗಿಟ್ ಕೊಡೋಣ. ಕೊಟ್ಟೆ. ರಿಂಗಿಟ್ ಇವಾಗ ನಾವು ಲಿಟಲ್ ಇಂಡಿಯಾಗೆ ಹೋಗ್ತಾ ಇದೀವಿ. ನೋಡೋಣ ನಮ್ಮ ಇಂಡಿಯನ್ಸ್ ಎಷ್ಟು ಜನ ಇರ್ತಾರೆ ಅಂತ, ಏನೇನಿರುತ್ತೆ ಅಂತ. ನಮ್ಮ ಮೈಸೂರು ಬೆಂಗಳೂರವ್ರು ಏನಾರು ಸಿಗ್ತಾರಾ? ಸಿಕ್ಕಿದ್ರು ಸಿಕ್ಬೋದು. ಮಾಡಿ ಹಲೋ ಹೇಳಿ. ನೆಕ್ಸ್ಟ್ ಬನ್ನಿ ನಮ್ಮ ಮನೆಗೆ ಅಂತ ಕರೆದ್ಬಿಟ್ಟು ಸುಮಾರು ಜನ ಆ್ಯಕ್ಚುಲಿ DMs ಮಾಡಿದ್ದೀರಾ, ಈ ಥರ ನಾವಿಲ್ಲಿರೋದು ಮಲೇಷ್ಯಾದಲ್ಲಿ, ನಾವಲ್ಲಿದ್ದೀವಿ ಬನ್ನಿ ಮೀಟ್ ಮಾಡಿ ಅಂತ ಎಲ್ಲ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಯಾಕಂದರೆ ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಥರ ಯಾವುದೂ ಆಗ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ಬಿಕಾಸ್ ನನ್ನ ಸಿಚುವೇಶನ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ನಾವು ಅರ್ಲಿ ಮಾರ್ನಿಂಗ್ ಏನು ಪ್ಲ್ಯಾನ್ ಮಾಡ್ತಾ ಇಲ್ಲ. ಅಂದರೆ ಆರಾಮಾಗಿ ಎದ್ದು ಹೋಗಿ ಎಷ್ಟಾಗುತ್ತೆ ಅಷ್ಟು ನೋಡೋದು. ಆರಾಮಾಗಿ ಏನಿಲ್ಲ, 9-9:30ಗೆ ಎಬ್ಬಿಸ್ತವ್ರೆ ಗೈಸ್. ಅಷ್ಟರಲ್ಲೂ ಎದೊಳಕ್ಕಾಗಲ್ಲ ನಿಮಗೆ, ಅದು ಎದೊಳಕ್ಕಾಗಲ್ಲ. ಇಲ್ಲಿಗೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಅದು 6:37 ಥರ. ನಾವು ಮಲ್ಕೋತಾರದೇ 2:30. ನೆನೆ ಮಲಗಿದ್ದೆ 2:30. ಅಂದರೆ ಇಂಡಿಯನ್ ಪ್ರಕಾರ 12 ಗಂಟೆ. 12 ಗಂಟೆಗೆ ಮಲಗಿ 12 ಗಂಟೆಗೆ ಮಲಗಿ 6-7 ಗಂಟೆಗೆ ಎದೊಳಕ್ಕಾಗಲ್ವಾ ಇವೆಣ್ಣಿಗೆ? ಸರಿ ಆಗಲ್ಲ. ಆಯ್ತು, ಎದ್ದೇಳ್ತಾ ಇದೀವಲ್ಲ, ಎಬ್ಬಿಸಿದ ತಕ್ಷಣ ಎದ್ದು ಪಟ ರೆಡಿಯಾಗಿ ಬಾಯ್ ಪಟ ರೆಡಿಯಾಗಿ ಅಂತ ಹೇಳ್ಬೇಡ ದಯವಿಟ್ಟು. ಎಲ್ಲರೂ ರೆಡಿಯಾಗಷ್ಟು ರೆಡಿಯಾಗಿ ಹೊರಡ್ತೀವಿ. ಸೊ ಲಿಟ್ರಲಿ ಇಳಿದ ತಕ್ಷಣ ನಮ್ಮ ಇಂಡಿಯನ್ ಸ್ಮೆಲ್ಲೇ, ಆ ಸ್ಮೆಲ್ ನೋಡಿ ಅಣ್ಣ ಸಖತ್ತಾಗಿದೆ. 2 ದಿನಕ್ಕೆ ಎಷ್ಟು ಫೀಲ್ ಆಗ್ತಾ ಇದೆ, ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ನಮ್ಮ ಇಂಡಿಯಾನ. ಅಲ್ಲಿ ನೋಡಿ ಫುಲ್ ಎಲ್ಲ ಇಂಡಿಯನ್ ಬ್ರ್ಯಾಂಡು. ಎಲ್ಲೋ ಆನಂದ್ ಭವನ್ ಇತ್ತು. ಆನಂದ್ ಭವನ್ A to B ಸ್ಯಾರಿ ಶಾಪು, ಗೋಲ್ಡ್ ಶಾಪು, ಸ್ವಲ್ಪ ತೆಮಿಳಿಯನ್ಸ್ ಇಲ್ಲಿದ್ದಾರೆ ಅನ್ಸುತ್ತೆ. 10% ತೆಮಿಳಿಯನ್ಸೇ ಇಲ್ಲಿರೋದು. 10% ಮಲೇಷ್ಯಾ ಪಾಪ್ಯುಲೇಷನ್ ಅಲ್ಲಿ 10% ಇರೋದು ಅವರು. ಅದೇ ಮಲೇಷ್ಯಾದಲ್ಲಿ 10% ಇಂಡಿಯನ್ಸೇ ಇದ್ದಾರೆ.
ಈಗ ನಮ್ಮ ಓಕೆನಾ ನಮ್ದು ನಮ್ಮ ಟೂರ್ಸ್ ಅಲ್ಲಿ ಇಲ್ಲಿ ನೋಡಿ ಇದೊಂದು India. ಓಕೆ ಬ್ರೋ ಓಕೆ ಥ್ಯಾಂಕ್ ಯು ಏ, ನಿನ್ನೆ ಇವ್ರು- ಒಂದು ಇವ್ರ ಬ್ಲಾಗ್ ಅಲ್ಲ ಗೈಸ್ ನಾನು ಎಷ್ಟು ಕಷ್ಟಪಟ್ಟು ಇವೆರಡು ಐಕ್ಳಿಗೆ ಚೆನ್ನಾಗಿ ಫೀಲ್ ಮಾಡಿಸ್ಬೇಕು ಅಂತ ನಾನು ಆಗಿಲ್ಲ ಅಂದ್ರೂ Plan ಮಾಡ್ತಾ ಇದ್ದೀರಾ? ಮಾಡಿ ಕರ್ಕೊಂಡ್ ಬರ್ತಾ ಇದ್ದೀನಿ. ಇವರು ನಾನು ಎಲ್ಲೇ ಕರ್ಕೋದ್ರು ಚೆನ್ನಾಗಿಲ್ಲ ಅಂತಾರೆ ಗೈಸ್, ರೇಗಿಸ್ತಾರೆ. ಸುಮ್ಮನೆ ಗೈಸ್. ನಮ್ ತಾನೇ ಇಲ್ಲ ಅಂತ. ಸೊ ಇಲ್ಲಿ ಈ ಸ್ಟ್ರೀಟ್ ಸಕ್ಕದಾಗಿದೆ. ಇಲ್ಲಿ ಒಂದು ಬಿಗ್ ತಾಲಿ ತಿನ್ನುವ ವಾವ್, ಕಾರ್ ನೋಡಿ ಅಣ್ಣ ಹೆಂಗಿದೆ. ಎಲ್ಲ ಇಲ್ಲೆಲ್ಲ ಕಡಿಮೆ. ಇಂಡಿಯಾದಲ್ಲಾದ್ರೆ ಒಂದು 50 ಲಕ್ಷ ಜಾಸ್ತಿ ಇರುತ್ತೆ. ಹಾ. ಇಲ್ಲೆಲ್ಲ ಈ ಗಾಡಿನೇ 30 ಆಗ್ತಾ ಇರುತ್ತೆ. ಇದು ನೀವು ನೈಟ್ ಮಾತ್ರ ಮಾತಾಡೋದಾ? ಬೆಳಗ್ಗೆ ಮಾತಾಡಲ್ಲ? ನೋಡಿ ಗೈಸ್, ನೀವು ಬೇಕಾದ್ರೆ ಬೆಳಗ್ಗೆ ಮಾತಾಡಲ್ಲ? ಇದ್ದಾಗ ಇವ್ರು ಮಾತಾಡಲ್ಲ, Night ಆದಾಗ ಆದಾಗ ಮಾತ್ರ ಮಾತಾಡ್ತಾರೆ. ನೋಡಿ, ಅಬ್ಸರ್ವ್ ಮಾಡಿ ಎಲ್ಲ ಬ್ಲಾಗಲ್ಲೂ. ಇದು ನಮ್ಗೆ ಆ ಥರ ಆಪಾದನೆ ಹೇಳ್ಬೇಡಿ. ಮಾತಾಡ್ತಾ ಇರ್ತಾನೆ. ಅದಕ್ಕೆ ನಿಮಗೆ ಗೊತ್ತಾಗಲ್ಲ ಡಿಫ್ರೆನ್ಸ್ ಇಲ್ಲ, ಗೊತ್ತಾಗಲ್ಲ. ಅಲ್ಲ, ಇವ್ರದ್ದು ಉಲ್ಟಾ ಸ್ವಲ್ಪ ನೈಟ್ ಡಲ್ ಹೊಡಿತಾರೆ. ಬೆಳಗ್ಗೆ ಜಾಸ್ತಿ ನೈಟ್ ಸ್ವಲ್ಪ ಡಲ್ ಹೊಡಿತಾರೆ. ಗೈಸ್, ನಾನು ನುಗ್ಗೆಕಾಯಿ ಸಾರು ರೈಸ್ ತಗೊಂಡಿದ್ದೀನಿ. ಇವ್ರು ಪೂರಿ ಫ್ರೈಡ್ ರೈಸ್, ಚಿಕನ್, ಏನು ಕುತ್ತು ಪರೋಟ, ಕುತ್ತು ಪರೋಟ. ಇವಾಗ ಊಟ ಮಾಡಬೇಕು ಗೈಸ್. ನುಗ್ಗೆಕಾಯಿ ಸಾರು. ಮಲೇಷ್ಯಾದಲ್ಲಿ ಮಳೆ ಬರ್ತಾ ಇದೆ. ವೆದರ್ ಹೆಂಗಿರುತ್ತೆ ಏನು ಅಂತ ಗೊತ್ತೇ ಆಗಲ್ಲ. ಇಲ್ಲಿ ಸಡನ್ನಾಗಿ ಊಟ ಮಾಡ್ತಾ ಇದೀವಿ, ಪಟ್ ಅಂತ ಮಳೆ ಬಂದ್ಬಿಡ್ತು. ನಾಳೆ ಏನಾರು ನಾವು ಕೇವ್ಗೆ ಹೋದಾಗ ಬಂದ್ಬಿಟ್ರೆ ಏನು ಕತೆ ಅಂತ ಕೇವ್ ಒಳಗಡೆ ತೂರ್ಕೊಬಿಡೋದು. ಗೈಸ್, ನಮ್ಮಣ್ಣನ ಜಾಮೂನ್ ನೋಡಿ. ನಮ್ಮಣ್ಣನ ಜಾಮೂನ್ ನೋಡಿ. ನಮ್ಮಣ್ಣ ತಗೊಂಡಿರೋ ಜಾಮೂನ್. ಸರಿ ಗೈಸ್, ಇಲ್ಲಿ ಮಲೇಷಿಯಾದಲ್ಲಿ ಲಿಟಲ್ ಇಂಡಿಯಾದಲ್ಲಿ ತಗೊಂಡಿರುವ ಜಾಮೂನ್. ಲಿಟಲ್ ಇಂಡಿಯಾ ಸ್ಟ್ರೀಟ್ ಅಲ್ಲಿ ತಗೊಂಡಿರುವ ಜಾಮೂನ್. ಎ ಟು ಬಿಲ್ ತಗೊಂಡಿರೋ ಜಾಮೂನ್. ಜಾಮೂನಿನ ಕತೆ. ಓಕೆ, ಅಷ್ಟೇ. ಇವಾಗ ನಾವು ನಮ್ಮ ರೂಮಿಗೆ ಹೇಳಿದ್ವಿ ಗೈಸ್. ಇದು ಅಲ್ಲ, ನಾವು ನಮ್ಮ ರೂಮ್ನ KL ಟವಲ್ ಅಂತ ಇದ್ದೀನಿ, ಟವರ್ ಮುಂದೆಗಡೆನೆ ಮಾಡ್ಕೊಂಡಿದೀವಿ. KL ಟವರ್ಗೆ ಹೋಗೋಕ್ಕಾಗಲಿಲ್ಲ. ಈ ಕಾರಲ್ಲಿ ಹೋಗೋಣ ಒಂದ್ಸಲ. ಆಮೇಲೆ ಅದರಲ್ಲೇ ಹೋಗೋದು. ಹೌದಾ, ಇದ್ರಲ್ಲಿ ಹೋಗ್ಬೇಕು. ಸೊ ಎಷ್ಟು ಫ್ಲೋರ್ ಇದೆ ಅಂದರೆ ಈ ಕಡೆ ಬರ್ತೀರಾ ನಿಖಿಲ್ ರವೀಂದ್ರ ಅವರೇ? ಹುಷಾರು, ನಮ್ದು ಹೋಟೆಲ್ ಚೂರು ಮಾಡು. ಈ ಕಡೆ ಬಪ್ಪ. ನೈಟ್ ಆದರೆ ಹೆಂಗೆ ಓಡ್ತೀರ ನೋಡಿ. 55 ಫ್ಲೋರ್ ಇದೆ, 55 ಫ್ಲೋರ್. ನಾವು ನಾಳೆ ಹೋಗ್ತೀವಿ ಮೇಲೆ. ಟಾಪಲ್ಲಿ ಪೂಲ್ ಇದೆಯಂತೆ. ಈಗಲೇ ಹೋಗೋಣವಾ? 10 ಕ್ಲೋಸ್ ಅಲ್ಲ, 11 ಹೋಗೈತೆ. ಹೋಟೆಲ್ ಆರ್ ಏನು ರವೀಂದ್ರ ನಮ್ಮ ಅವನ ಹೆಸರು. ಹೋಟೆಲ್. ಓಕೆ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ.